ವೀಕ್ಷಕರೇ, ಬಿಡದಿ ಟೌನ್ಶಿಪ್ ವಿಚಾರ ಏನಿದೆಯಲ್ಲ, ರಾಜ್ಯ ರಾಜಕಾರಣದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗಿತ್ತು. ಅದಕ್ಕೆ ಪೂರಕ ಎಂಬಂತೆ ಸವಾಲುಗಳು, ಪ್ರತಿ ಸವಾಲುಗಳು ಡಿ.ಕೆ. ಶಿವಕುಮಾರ್ ಅವರ ಕಡೆಯಿಂದ ಆಗಿರಬಹುದು, ಎಚ್.ಡಿ. ಕುಮಾರಸ್ವಾಮಿ ಅವರ ಕಡೆಯಿಂದ ಆಗಿರಬಹುದು, ಸವಾಲುಗಳು ಬರ್ತಾ ಹೋದ್ವು. 26ನೇ ತಾರೀಕು ಕುಮಾರಸ್ವಾಮಿ ಅವರು ಒಂದು ಡೇಟ್ ಕೊಟ್ಟಿದ್ರು, ಬನ್ನಿ ಚರ್ಚೆಗೆ ಅಂತ ಹೇಳಿ. ಆ ಡೇಟಿಗೆ ನಂಗೆ ಬರೋಕ್ಕಾಗೋದಿಲ್ಲ, 27ನೇ ತಾರೀಕು ನಾನೇ ಬಹಿರಂಗವಾಗಿ ಬಹಿರಂಗಕ್ಕೆ ಬರ್ತೀನಿ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ರು. ಅದಕ್ಕೆ ಪೂರಕ ಎಂಬಂತೆ ಇವತ್ತು ರಾಜಾರೋಷವಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಬಹಿರಂಗಕ್ಕೆ ಎಂಟ್ರಿ ಕೊಟ್ಟರು. ಆ ಎಂಟ್ರಿ ಕೊಟ್ಟಾಗ ಈ ಯೋಜನೆಯ ಪರವಾಗಿದ್ದಾರೆ ಏನಲ್ಲ, 10% ರೈತರಂತ ಏನಿದಾರಲ್ಲ, ಅವರು ವಿರೋಧನ ವ್ಯಕ್ತಪಡಿಸಿದ್ರು. ಅಲ್ಲಿ ಕುಮಾರಸ್ವಾಮಿ ಅವರಿಗೆ ಅವರ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು. ಇಲ್ಲಿ ಯೋಜನೆಯ ಪರವಾಗಿದ್ದವರು ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಅದ್ಧೂರಿಯಾಗಿ ಸ್ವಾಗತ ಮಾಡಿಕೊಂಡ್ರು. ಅಲ್ಲಿ ರಾಜಾರೋಷವಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ವೇದಿಕೆಯಲ್ಲಿ ಎಂಟ್ರಿ ಕೊಟ್ಟರು, ವೇದಿಕೆ ಮೇಲೆ. ತದನಂತರ ಅಲ್ಲಿ ಮಾತಾಡಿದ್ರು. ಎಚ್.ಡಿ. ಕುಮಾರಸ್ವಾಮಿ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ಹೇಳಿದ್ರು, ನಾನು ಹೇಳಿದಂತೆ 27ನೇ ತಾರೀಕು ಬಂದಿದ್ದೀನಿ ಚರ್ಚೆಗೆ, ನೀವು ಬನ್ನಿ, ನಿಮ್ಮ ಸಲುವಾಗಿ ಇಲ್ಲೊಂದು ಕುರ್ಚಿ ಖಾಲಿ ಇದೆ, ಇಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋಣ, ರೈತರಿದ್ದಾರೆ, ಜನಗಳ ಮಧ್ಯೆ ಚರ್ಚೆ ಮಾಡೋಣ, ಎಷ್ಟು ಜನ ರೈತರು ಈ ಭೂಮಿಯನ್ನ ಕೊಡೋದಕ್ಕೆ ಹೊರಟಿದ್ದಾರೆ, ಎಷ್ಟು ಜನ ರೈತರು ಈ ಒಂದು ಯೋಜನೆಯನ್ನ ವಿರೋಧಿಸ್ತಾ ಇದ್ದಾರೆ, ಎಲ್ಲವನ್ನ ಚರ್ಚೆ ಮಾಡೋಣ, ಎಲ್ಲ ರೈತರ ಸಮ್ಮುಖದಲ್ಲಿ ಚರ್ಚೆ ಮಾಡೋಣ. ಯಾಕಂತ ಹೇಳಿದ್ರೆ ರೈತರಿಗೆ ಒಪ್ಪಿಗೆ ಇದೆ ಅನ್ನೋದೇ ಆದರೆ ನಮ್ಮ ಯಾವ ಅಡೆತಡೆಗಳು ಇಲ್ಲ, ನಾವು ಯೋಜನೆಗೆ ಸಪೋರ್ಟ್ ಮಾಡ್ತೀವಿ. ಬಟ್ ರೈತರೇ ಕೊಡಲ್ಲ ಅಂತ ಹೇಳಿದ ಮೇಲೆ ಯಾವ ರೀತಿ ಸಪೋರ್ಟ್ ಮಾಡೋಕ್ಕೆ ಸಾಧ್ಯ? ರೈತರ ಭಾವನೆಗಳಿದ್ದಾವೆ, ಅವರ ಪೂರ್ವಜರ ನೆನಪುಗಳಿದ್ದಾವೆ. ಇಲ್ಲಿ ಎಲ್ಲ ಕಾರಣಗಳಿಂದ ರೈತರಲ್ಲಿ ಕೊಡ್ತಾ ಇಲ್ಲ ಭೂಮಿ. ಈಗ ನಾನು ಚರ್ಚೆಗೆ ಕರೆದ ಹಾಗೆ ಇಲ್ಲಿ ಬಂದಿದ್ದೀನಿ, ಸೊ ನೀವು ಕೂಡ ಚರ್ಚೆಗೆ ಬನ್ನಿ ಅನ್ನುವಂತಹ ಮಾತುಗಳನ್ನು ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥದ್ದು.